ಲೇರ್ ಸಿಂಗ್ ಅವರು ಸಹ ಒಂದು ಆರೋಪವನ್ನ ಮಾಡಿದ್ರು. ಅವರ ಮಗನನ್ನ ಇಲ್ಲಿ ಚುನಾವಣೆಗೆ ನಿಲ್ಲಿಸಲಿಕ್ಕೆ ನಿಮ್ಮನ್ನ ಟ್ರ್ಯಾಪ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದು ಅನ್ಸುತ್ತಾ ಸರ್? ಎತ್ತಿಂದ ಸಿದ್ದರಾಮಯ್ಯಗೋಸ್ಕರ ನಿಮ್ಮ ಮೇಲೆ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಅನ್ಸುತ್ತಾ ನನಗೆ? ಯಾಕಾಗಿ ಮೊನ್ನೆ ಘಟನೆಗೆ ನಂತರ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಆಗಿರುವವರು ಆಗಿದ್ದವರು, ಇಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ದಾರೆ, ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಕಾಡ್ತಾ ಇರುವಂಥ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ, ಅದು ಜನಕ್ಕೂ ಕೂಡ ಅರ್ಥವಾಗ್ತಿದೆ. ನಾನು ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂಥವ್ರು, ವ್ಯವಸ್ಥೆ ಯಾವ ರೀತಿ ನಡೀತದೆ, ಯಾವ ರೀತಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಸಂಸತ್ ಇರ್ಬೋದು, ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿದ್ದಾದ್ಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗಿದೆ. ಕರ್ನಾಟಕದಲ್ಲಿ 28 ಜನ ಎಂಪಿಗಳಿದ್ದಾರೆ, ಯಾವ ಎಂಪಿನೂ ಟಾರ್ಗೆಟ್ ಮಾಡಲ್ಲ. ಮೈಸೂರು ಎಂಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ? ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ನಾನು ಇವ್ರ ಥರನೇ ಸೋಮಾರಿ ಸಿದ್ದನ್ ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲೆ ಜನರನ್ನೆಲ್ಲ ಜಾತಿನ ಎತ್ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ? ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿದಿರೋದು, ಮೈಸೂರಿಂದ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು. ಇದೇ ಹುಣಸೂರಿಗೆ 213 ಕೋಟಿ ರೂಪಾಯಿನಲ್ಲಿ 294 ಗ್ರಾಮಗಳಿಗೆ ಕುಡಿಯೋ ನೀರನ್ನ ಜಲಜೀವನ್ ಮಿಷನಲ್ಲಿ ತಂದಿದ್ದೀನಿ. ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ? ಪಿರಿಯಾಪಟ್ಟಣದಲ್ಲಿ 303 ಗ್ರಾಮಗಳಿಗೆ 239 ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾ ಇದ್ದೀನಿ. ಇದಕ್ಕೆ ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ? ಟೊಬ್ಯಾಕೋ ಗ್ರೋವರ್ಸ್ಗೆ ಇರ್ಬೋದು, ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಝೀರೋ ಮಾಡಿದ್ದೀನಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಲೈಸೆನ್ಸನ್ನು ಕೊಡಿಸ್ತೀನಿ. ಇದನ್ನು ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಾ? ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ, ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ, ಏರ್ಪೋರ್ಟನ್ನು ತೊಗೊಂಬಂದಿದ್ದೀನಿ. 483 ಕೋಟಿನಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. 10 ಟ್ರೈನನ್ನು ತಂದಿದ್ದೀನಿ. ದೇಶದಲ್ಲಿ ಯಾರು ಕೂಡ 10 ಟ್ರೈನನ್ನು ಒಬ್ಬ ಎಂಪಿ ತರೋಕ್ಕಾಗಿಲ್ಲ. 10 ಟ್ರೈನನ್ನು ಮೈಸೂರಿಗೆ ತೊಗೊಂಬಂದಿದ್ದೀನಿ. ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನು ಮಾಡಿದ್ದೀನಿ. ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ. ನಾನು ಜನಕ್ಕೆ ಒಳ್ಳೇದಾಗಬೇಕು. ನನ್ನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆ ಇಲ್ಲದೆ ಬಂದವನೋ, ಒಬ್ಬ ಪತ್ರಕರ್ತನಾಗಿ ಬಂದವನ್ನ ಕೈ ಹಿಡಿದಿದ್ದಾರೆ. ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ, ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ. ಇದನ್ನು ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾರೆ. ಅಂದರೆ ನಿಮ್ಮನ್ನು ನೈತಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಗಳ ಇವೆಲ್ಲ ಈ ಅವ್ಯಾಹತ ಪ್ರಯತ್ನಗಳು. FIR ಅಲ್ಲಿ ಇಲ್ಲದೆ ಇದ್ದಿದ್ದು ಪೊಲೀಸ್ ವ್ಯವಸ್ಥೆ ಇವ್ರ ಕೈಯಲ್ಲಿದೆ ಅಲ್ವಾ? FIR ಅಲ್ಲಿ ಯಾರ ಹೆಸರಿದೆ? ನನ್ನ ತಮ್ಮಂಗೂ ಆ ಜಮೀನಿಗೂ ಏನು ಸಂಬಂಧ? ಕೋಟ್ಯಾಂತರ ರೂಪಾಯಿ ಮರ, ಅಲ್ಲಿ ಯಾರ ಕಾಡು ಮರನ ಯಾರು ಕಡ್ಕೊಂಡು ಹೋದ್ರು ಅದಕ್ಕೆ ಬೆಲೆ ಬಾಳೋದು ಮಲೆನಾಡವ್ರಿಗೆ ಗೊತ್ತಿರುತ್ತೆ ಮರದ ಬೆಲೆ ಏನು ಅಂತೇಳಿ. ಆಯಿತು, ಕೆಲವು ಮಾಧ್ಯಮಗಳಲ್ಲಿ ಆ ಮಾಧ್ಯಮಗಳ ಹೆಸರು ಬೇಕಾದ್ರೆ ನಾನು ಹೇಳಬಲ್ಲೆ, ಆದ್ರೂ ನಾನು ಹೇಳಲಿಕ್ಕೆ ಹೋಗಲ್ಲ. ಆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಯಥಾವತ್ತಾಗಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿಬಿಟ್ಟಿದ್ದಾನೆ ಅಂತ ಹಾಕಿರು. ಸರ್, ಒಂದು ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಪದ್ಧತಿನೇ ಇಲ್ವಾ? ಹಾಗಾದರೆ ಪತ್ರಿಕೋದ್ಯಮದಲ್ಲಿ ಮರೆತು ಬಿಟ್ಟಿದ್ದಾರೆ ಕೆಲವರು. ಎಲ್ಲರೂ ಹೇಳ್ತಿಲ್ಲ. ಅದೇ ರೀತಿಯಲ್ಲಿ ಆಯ್ತು, ಯಾರ ಕದ್ದಿದ್ದಾರೆ ಅಂತಾರೆ, ಕದ್ದವ್ರದ ಮೇಲೆ FIR ಆಗಿರ್ಬೇಕಲ್ಲ. A1 A2 ಯಾರು? ಇದನ್ನು ಯಾವುದನ್ನು ಸಣ್ಣ ಒಂದು ಕ್ರಾಸ್ ಚೆಕ್ ಮಾಡದಲ್ಲೇ ಸುದ್ದಿಯನ್ನು ಬಿತ್ತರಿಸ್ತಾರೆ ಒಂದಷ್ಟು ಜನ ಅಂತಂದರೆ ಇದು ನನ್ನ ಮೇಲೆ ಒಂದು ರೀತಿಯಲ್ಲಿ ಒಂದು ನಿರ್ದಿಷ್ಟವಾಗಿ ದಾಳಿ ನಡೀತಿದೆ ಅಂತ ನಾನು ಭಾವಿಸ್ಬೇಕು.